ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಜೊತೆ ನಾವು. ಇವತ್ತು ನಾನು ಆಷಾಢ ಶುಕ್ರವಾರದ ಹಿಂದಿನ ದಿನ ಅಂದರೆ ಗುರುವಾರದ ದಿನ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನನ್ನ ಮಗಳದ್ದು ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಫ್ರೈಡೇ. ಅದಕ್ಕಾಗಿ ಕೆಲವೊಂದು ವಸ್ತುಗಳನ್ನ ತೊಗೋಬೇಕಾಗಿತ್ತು ಅಂತೇಳ್ಬಿಟ್ಟು ನಾನಿಲ್ಲಿ ಬಂದೆ. ಇಲ್ಲಿ ರೋಡಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದಾರೆ. ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಅಲ್ಲಿಂದ ನಾನು ಮನೆಗೆ ಬಂದು ಅಲ್ಲಿ ಏನೇನು ಬೇಕೆಲ್ಲ ತೊಗೊಂಬಂದು ನಾನೆಲ್ಲ ಮಾಡ್ತಾಯಿದ್ದೆ. ಇದನ್ನು ಫ್ಯಾನ್ಸಿ ಡ್ರೆಸ್ಗೆ ನಾವು ಸ್ಟ್ರಾಬೆರಿನ ಚೂಸ್ ಮಾಡಿದ್ವಿ. ಅದಕ್ಕೋಸ್ಕರ ನಾನಿಲ್ಲಿ ಇದನ್ನೆಲ್ಲ ರೆಡಿ ಮಾಡಿಕೊಂಡೆ. ಒಂದು ಸಲ ಮಗುಗೆ ಹಾಕಿ ನೋಡೋಣ ಅಂತ ಅಂದ್ಬಿಟ್ಟು ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಅದು ಕೊನೆಯ ಆಷಾಢ ಶುಕ್ರವಾರವೂ ಇದೆ, ಈ ಕಡೆ ಮಗಳದ್ದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಸಹ ಇದೆ. ತುಂಬ ಗಡಿಬಿಡಿನಲ್ಲೇ ಎಲ್ಲ ಕೆಲಸನೂ ಸಹ ಮಾಡ್ಕೊಳ್ತಾ ಇದ್ದೆ. ಇವಾಗ ಇದನ್ನೆಲ್ಲ ಕೊನೆಯ ಹಂತದಲ್ಲಿತ್ತು, ಅಂದರೆ ಇನ್ನೊಂದು ಸ್ವಲ್ಪ ಟಚಪ್ ಇತ್ತು. ಕಂಪ್ಲೀಟ್ ಮಾಡಿ ಒಂದು ಸಲ ಟ್ರಯಲ್ ಮಾಡಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ನೋಡಿ ನನ್ನ ಮಗಳು ಹೇಗೆ ಕಾಣ್ತಿದ್ದಾಳೆ ಅಂತ. ಈಗ ನೆಕ್ಸ್ಟ್ ಮಾರ್ನಿಂಗು ಶುಕ್ರವಾರ ದಿನ ಆ್ಯಸ್ ಯೂಶ್ವಲ್ ಮನೆ ಕೆಲಸಗಳು ಏನೇನಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಿಗ್ಗೆ ಟೈಮ್ ಎದ್ದು ನಾವು ವಾತಾವರಣ ನೋಡೋದೇ ಒಂದು ಚೆನ್ನಾಗಿರುತ್ತೆ. ಇನ್ನೂ ಸಹ ಚಂದ್ರ ಕಾಣಿಸ್ತಾನೇ ಇರ್ತಾನೆ. ನಾನಿಲ್ಲಿ ರಂಗೋಲಿ ಎಲ್ಲ ಹಾಕಿ ನನ್ನ ಕೆಲಸ ಏನೇನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ ಮೊದಲು. ಅಂದರೆ ಮಲಗಿದ್ದು ಸಹ ಲೇಟು, ಆದ್ರೂ ಕೆಲಸಗಳು ಮಾಡಲೇಬೇಕಿತ್ತು. ಅಲ್ಲಿಗೆ ನೆಕ್ಸ್ಟು ಮನೆ ಒರೆಸೋದು ಎಲ್ಲ ಕ್ಲೀನಿಂಗ್ ಕೆಲಸ ಏನಿದೆ ಎಲ್ಲ ಕಂಪ್ಲೀಟ್ ಮಾಡಿ ನಾವು ಪೂಜೆನೂ ಸಹ ಮಾಡಬೇಕಾಗಿತ್ತು. ದೇವರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ಇದು ಕೊನೆಯ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ನಿಧಾನನೇ ಮಾಡೋಣ ಅಂತ ಹೇಳಿಬಿಟ್ಟು ತೃಪ್ತಿ ಆಗಬೇಕಲ್ವ ನಾವು ಏನೇ ಒಂದು ಕೆಲಸ ಮಾಡಿದ್ರೂ. ಇವಾಗ ಪೂಜೆ ಎಲ್ಲ ಕ್ಲೀನ್ ಮಾಡಿ ದೇವರ ಮನೆಯೆಲ್ಲ ಇವಾಗ ನೈವೇದ್ಯಕ್ಕೆ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಶಾವಿಗೆ ಪಾಯಸ ಮಾಡೋಣ ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು ಹಾಲನ್ನ ಹಾಕಿ ಡ್ರೈ ಫ್ರೂಟ್ಸು, ತುಪ್ಪ, ಸಕ್ಕರೆ, ಏಲಕ್ಕಿ ಪೌಡರ್ನ ಹಾಕಿ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಸಣ್ಣ ಶಾವಿಗೆ. ಅದನ್ನು ಹಾಕಿ ಇದನ್ನು ಕುದಿಸಿದ್ರೆ ಇಲ್ಲಿ ಪ್ರಸಾದನೂ ಸಹ ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಮಾಡಿಕೊಂಡೆ. ತುಂಬ ಗಡಿಬಿಡಿ ಇರುತ್ತಲ್ವ, ತುಂಬ ಬೇರೆ ಬೇರೆ ಏನೂ ಮಾಡೋದಕ್ಕೆ ಇಂಥ ಟೈಮಲ್ಲಿ ಆಗೋಲ್ಲ. ಪ್ರಸಾದ ರೆಡಿ ಆಯಿತು. ಇವಾಗ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ. ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ಇವಾಗ ಹೂವನ್ನ ಮುಡಿಸೋದು ಇನ್ನು ಏನೇನು ಕೆಲಸ ಇದೆ ಅದನ್ನೆಲ್ಲ ಮಾಡ್ಕೊಳ್ತಾ ಇದೆ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಕಡೆ ಅಂತೂ ತುಂಬಾ ಸಂಭ್ರಮ ಅಂತ ಹೇಳ್ಬೋದು. ಇನ್ನು ಶ್ರಾವಣ ಶುರುವಾಯಿತು ಅಂತ ಹೇಳಿದ್ರೆ ಮದುವೆಗಳು, ಶುಭ ಸಮಾರಂಭ. ನಾನು ಇಲ್ಲಿ ಇವತ್ತು ಇಡ್ಲಿ ಮತ್ತು ಗೊಜ್ಜು ಮಾಡಿದ್ದೆ. ಫಸ್ಟು ಸ್ಕೂಲಿಗೆ ಇನ್ನು ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಮಕ್ಕಳಿಗೆ ತಿಂಡಿನ ಹಾಕ್ಕೊಟ್ಟು ಅವ್ರ ಪಾಡಿಗೆ ಅವ್ರು ತಿಂಡಿ ತಿಂತಿರ್ತಾರೆ. ಆಮೇಲೆ ನಾನು ನಿಧಾನಕ್ಕೆ ಪೂಜೆ ಮಾಡ್ಬೋದು ಅಂತ ಹೇಳಿ ಅವ್ರಿಗೆ ತಿಂಡಿನ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಇಲ್ಲಿ ಇವಾಗ ದೀಪ ಎಲ್ಲ ಹಚ್ಚಿ ನಾನು ಪೂಜೆನ ಶುರು ಮಾಡಿದೆ. ಅಷ್ಟೊತ್ತಿಗೆ ಮಕ್ಕಳದ್ದು ಸಹ ತಿಂಡಿ ಆಗಿರುತ್ತೆ, ಅವರು ಸ್ಕೂಲ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು. ಹಾಗೆಯೇ ಶ್ರಾವಣ ಬಂದರೂ ಸಹ ಒಂದು ಸಂಭ್ರಮ ಅಂತಲೇ ಅನ್ಬೋದು. ಶುಭ ಸಮಾರಂಭಗಳು, ಮದುವೆ, ಗೃಹ ಪ್ರವೇಶ ಎಲ್ಲ ಶುರುವಾಗ್ಬಿಡುತ್ತೆ. ಆದರೆ ಈ ಆಷಾಢದಲ್ಲಿ ಈ ದೇವಿ ಆರಾಧನೆ ಅಂತೂ ಒಂಥರ ಎಷ್ಟು ಸಮಾಧಾನ ಆಗುತ್ತೆ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಶುಕ್ರವಾರ ಅಂತೂ ಎಲ್ಲ ಕಡೆ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆನ ದೇವಿ ಇಟ್ಟು ಆರಾಧನೆ ಮಾಡ್ತಿರ್ತಾರೆ. ಇದು ಮುಗೀತು. ಇವಾಗ ಕೊನೆ ಆಷಾಢ ಆಗಿರೋದ್ರಿಂದ ಈ ಪೂಜೆ ಎಲ್ಲ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಪೂಜೆ ಅಂತೂ ಈ ರೀತಿ ನಾನು ಸಿಂಪಲ್ಲಾಗಿ ಮಾಡಿಕೊಂಡೆ. ನೋಡಿ ನಮ್ಮ ಮನೆಯ ಪೂಜೆ ಸಿಂಪಲ್ಲಾಗಿ ಮಾಡಿರುವಂಥದ್ದು ಈ ರೀತಿ ಇತ್ತು. ಈ ಪೂಜೆನ ಮುಗಿಸಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದು ನಾನು ಮತ್ತೆ ಮಗಳನ್ನ ಕರ್ಕೊಂಡು ಹೋಗಬೇಕಾಗಿತ್ತು. ಈಗ ಮಗ ಸ್ಕೂಲಿಗೆ ಹೋಗ್ತಾ ಇದ್ದ. ಈ ಮಕ್ಕಳು ಈಗಂತೂ ರೀಲ್ಸಲ್ಲಿ ಇದು ಟ್ರೆಂಡ್ ಆಗಿಬಿಟ್ಟಿದೆ. ಮಕ್ಕಳನ್ನ ರೆಡಿ ಮಾಡಬೇಕಾದ್ರೆ ಗಡಿಬಿಡಿಲಿ ಮಾಡ್ತೀವಿ, ಹೋಗಬೇಕಾದ್ರೆ ಬೈತಾ ಇರ್ತೀವಿ, ಹೋಗಬೇಕಾದ್ರೆ ಅವ್ರು ಬಾಯಿ ಮಾಡಿದ್ರೆ ಎಷ್ಟು ಮನಸ್ಸಿಗೆ ಒಂಥರ ಖುಷಿಯಾಗುತ್ತೆ ಅಲ್ವಾ. ಈಗ ಮಗಳಿಗೂ ಫ್ಯಾನ್ಸಿ ಡ್ರೆಸ್ ಇರೋದ್ರಿಂದ ನಾನು ಜಡೆನ ಈ ರೀತಿ ಹಾಕ್ತೆ. ಯಾಕೆಂದರೆ ನಾನಿಲ್ಲಿ ತಲೆಯಲ್ಲಿ ನಾನು ಲೀಫ್ನ ಹಾಕಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಈ ರೀತಿ ಜಡೆ ಹಾಕಿ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೆ. ನಾನು ಸಹ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದು ಆಮೇಲೆ ಸ್ಕೂಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ದೇವಸ್ಥಾನಕ್ಕೆ ಹೋದೆ. ಲಾಸ್ಟ್ ಟೈಮು ನಿಂಬೆಹಣ್ಣನ್ನೆಲ್ಲ ಕೆಳಗಡೆ ಎಲ್ಲ ಚೆಲ್ಲಿ ಆಯಿಲೆಲ್ಲ ಚೆಲ್ಲಿ ತುಂಬ ಒಂಥರ ಮಾಡಿಬಿಟ್ಟಿದ್ರು ದೇವಸ್ಥಾನದಲ್ಲೆಲ್ಲ. ಅದಕ್ಕೆ
ಈ ಸಲ ಸ್ವಲ್ಪ ಬೇರೆ ರೀತಿಯಂಥ ಒಂದು ಇದನ್ನೇ ಮಾಡ್ಕೊಂಡಿದ್ರು. ಅಲ್ಲಿ ಬ್ಯಾರಿಗೇಟ್ ಅವು ಇವು ಎಲ್ಲ ಹಾಕ್ಕೊಂಡಿದ್ರು ಸುತ್ತನೂ. ಅಲ್ಲಿ ಯಾರು ಕೂತು ನಿಂಬೆಹಣ್ಣನ್ನೆಲ್ಲ ಕಟ್ ಮಾಡೋದಕ್ಕೆ ಅವಕಾಶನೇ ಆಗಬಾರ್ದು, ಆ ರೀತಿ ಮಾಡಿದರು. ದೇವಿ ನೋಡಿ ಇವತ್ತು ಈ ರೀತಿ ಅಲಂಕಾರ ಮಾಡಿದ್ರು ಉತ್ಸವ ಮೂರ್ತಿನ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಮಿಸ್ ಆಗುತ್ತಲ್ಲ ಅಂತ ನನಗಂತೂ ಬೇಜಾರೇ ಆಗ್ತಾಯಿತ್ತು. ಇಲ್ಲಿ ನೋಡಿ ಗರ್ಭಗುಡಿನಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತಾಯಿಗೆ. ಇದನ್ನು ನಾವು ನೋಡಿ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿ, ಇವತ್ತು ಕೊನೆಯದು ಅಂದರೆ 10 ದೀಪನ ನಾನು ಹಚ್ಚಿರೋ ಅಂಥದ್ದು. ದೇವಿಯ ನೋಡಿ ಆಶೀರ್ವಾದ ಎಲ್ಲ ತೊಗೊಂಡು ಅಲ್ಲಿ ಪ್ರಸಾದ ಕೊಟ್ಟರು. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ನನ್ನ ಮಗಳ ಸ್ಕೂಲಿಗೆ ಅವಳನ್ನು ಸಹ ಕರ್ಕೊಂಡು ಹೊರಟೆ. ಅಲ್ಲಿ ಒಂದು ಸಲ ಟ್ರಯಲ್ ನೋಡೋಣ ಹೇಗೆ ಹೇಳ್ತಾಳೆ ಅಂತ ಹೇಳಿಬಿಟ್ಟು ನಾನು ನೋಡ್ತಾ ಇದ್ದೆ. ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಮಕ್ಳುಗಳು ನೋಡಿ ನ್ಯೂಸ್ ಪೇಪರಿಂದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ, ಇಲ್ಲಿ ಗ್ರೇಪ್ಸ್ ಅಂತೆ, ಇನ್ನೂ ಅಂದರೆ ತೆಂಗಿನಕಾಯಿನೂ ಸಹ ಮಾಡಿದರು ನೋಡಿ. ಅಲ್ಲಿ ತೆಂಗಿನಕಾಯಿಂದ ಅಂದರೆ ಅದರದ್ದು ಏನು ಬರುತ್ತೆ ತೆಂಗಿನಕಾಯಿದು ಜಿಟ್ಟು ಅದನ್ನೆಲ್ಲ ಸೇರಿಸಿ ಇಲ್ಲಿ ಇದು ನವಿಲು ಮಾಡಿದರು. ನಾನಂತೂ ಒಂದು ಕ್ಷಣ ಹೆದರೇ ಹೋದೆ, ಏನಪ್ಪ ಇದು ಈತಿ ಕೂತ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಮಕ್ಕಳಂತೂ ಎಷ್ಟು ಡಿಸಿಪ್ಲಿನಾಗಿ ಕೂತಿದ್ವಿ ಅಂತಂದರೆ, ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಮಕ್ಕಳು ಸಹ ಸಾಂಗ್ ಎಲ್ಲ ಹಾಡ್ತಾಯಿದ್ರು. ಅಂದರೆ ಪೇರೆಂಟ್ಸ್ಗೆ ಎಷ್ಟೊಂದು ಪೇಷನ್ಸ್ ಇರುತ್ತೆ ಅಂತ ನಾನು ಇದರಿಂದನೇ ನೋಡಿದೆ. ಎಷ್ಟು ಒಬ್ಬರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ಗ್ರೇಪ್ಸ್ ಮಕ್ಕಳು ಸಹ ಅಷ್ಟೇ ಮುದ್ದಾಗಿ ನನ್ನ ಮಗಳು ಇದನ್ನು ನೋಡಿ ಮಗಳನ್ನು ಸಹ ಅಲ್ಲಿಂದ ಕರ್ಕೊಂಡು ನಾನು ಮನೆಗೆ ಬಂದೆ. ಈ ರೀತಿಯಾಗಿತ್ತು ನನ್ನ ಆಷಾಢ ಶುಕ್ರವಾರ. ಸ್ವಲ್ಪ ಗಡಿಬಿಡಿನೇ ಆಯಿತು. ಎಲ್ಲ ಕೆಲಸನೂ ಸಹ ಇದ್ದಿದ್ದರಿಂದ ಅಲ್ಲಿಂದ ಹೊರಗಡೆ ಬಂದರೆ ಎಲ್ಲರೂ ಫೋಟೋ ಸೆಕ್ಷನ್ ನಡೀತಾ ಇತ್ತು. ಹಾಗೆ ನಾವು ಸಹ ನಮಗೂ ಖುಷಿ ಅಲ್ವಾ, ಪೇರೆಂಟ್ಸ್ಗಳಿಗೆ ಮಕ್ಕಳನ್ನ ನೋಡೋದೇ ಒಂದು ಖುಷಿ. ಅವರ ಮುದ್ದಾಗಿ ಕಾಣ್ತಿರೋದನ್ನ ನೋಡಿ ನನ್ನ ಮಗಳು ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಅವ್ರ ಜೊತೆಗೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಒಬ್ರಿಗಿಂತ ಒಬ್ಬರು ಮುದ್ದಾಗಿ ಕಾಣಿಸ್ತಾಯಿದ್ರು. ಅಲ್ಲಿಂದ ಬಂದು ಸಂಜೆ ಮತ್ತೆ ದೀಪ ಹಚ್ಚಿ, ಇದು ಕೊನೆ ಆಷಾಢ ಆಗಿರೋದ್ರಿಂದ ದೇವಿಗೆ ನಾನು ಸಹ ಉಡಿ ತುಂಬಿದ್ದೆ. ಅಂದರೆ ಹಣ್ಣು ಮತ್ತು ಒಂದು ಎಲೆ ಅಡಿಕೆ ಇಟ್ಟು ದೇವರಿಗೆ ಕೊಡುವಂಥದ್ದು. ಈ ವಿಡಿಯೋ ನೋಡಿದ್ರಿ ಅಲ್ವಾ? ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ತಾಯಿಯ ಆಶೀರ್ವಾದ ನಿಮ್ಮೆಲ್ಲರಿಗೂ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.